ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮದು ಮಂತ್ರಾಲಯದಲ್ಲಿ 2ನೇ ದಿನ, ಅಂದರೆ ನಮ್ಮದು ದರ್ಶನ ಮಾಡ್ಕೊಳ್ಳೋವಂಥ ದಿನ. ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನನ್ನ ಮಗ ಅಂತೂ ಎಷ್ಟು ಹೇಳಿದ್ರು ಅಷ್ಟೇ, ಮಗು ಹತ್ರ ಹೋಗಬೇಡ, ಮುತ್ತು ಕೊಡಬೇಡ, ಜಾಸ್ತಿ ಹಿಂಸೆ ಕೊಡಬೇಡ ಅಂತ ಹೇಳೋದೇ ಇಲ್ಲ. ನನಗೊಂದು ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ಆದರೆ ಎಷ್ಟೊಂದು ಸತಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಕೂಡ ಬೇಗನೆ ಎಲ್ಲ ಎದ್ದು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ವಿ. ನಾವು ಹೋಗೋಷ್ಟೊತ್ತಿಗೆ ನಾವೆಲ್ಲ ರೆಡಿಯಾಗಿ ಹೋಗೋದು ಅಷ್ಟೊತ್ತಿಗೆ 9 ಗಂಟೆನೂ ಆಗಿತ್ತು. ಇನ್ನು ದೇವಸ್ಥಾನದ ಹತ್ರನೇ ರೂಮ್ ಮಾಡ್ಕೊಂಡಿರಲಿಲ್ಲ. ನಮಗೇನು ರಿಸ್ಕ್ ಅನಿಸ್ಲಿಲ್ಲ, ಅಂದರೆ ನಾವು ರೆಡಿಯಾಗಿದ್ದು ಏನೂ ರಿಸ್ಕ್ ಅನಿಸ್ತಿರಲಿಲ್ಲ. ಆದರೆ ಸಿಕ್ಕಾಪಟ್ಟೆ ಕಮ್ಮಿ ಮಾಡ್ತಾ ಇತ್ತು. ಬಂದೆ ಮುಂದೆ ಹೋಯ್ತು ಅನ್ಸುತ್ತೆ. ಹಂಗೆ ತೆಗಿತಾರ ಮಂಗ. ಹಂಗಿಟ್ಕೋ, ಚೆನ್ನಾಗಿ ಬರ್ತಿದ್ದೆ. ಸ್ವಲ್ಪ ಈ ಕಡೆ ಬಾ. ನಾನು ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಪಿಂಗ್ಸ್ನೂ ನಾನು ರಾಗೆ ಇಟ್ಟಿದ್ದೀನಿ. ಅದಾದಮೇಲೆ ನಾವು ಇನ್ನೇನು ದೇವಸ್ಥಾನ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಕವನ್ಗೆ ಹೊಟ್ಟೆ ನೋವಿತ್ತು. ರೂಮಲ್ಲೇ ಹೇಳ್ತಾ ಇದ್ದೆ, ಹೊಟ್ಟೆ ನೋವು ಬರ್ತಾ ಇದೆ ಅಮ್ಮ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಮೆಡಿಸಿನ್ ಹಾಕಿದ್ದೆ. ಯಾಕೆಂದರೆ ಇಲ್ಲಿನ ದಿನ ನಾವು ಹೋಟೆಲಲ್ಲೆಲ್ಲ ಊಟ ಮಾಡಿದ್ವಲ್ಲ, ಮೋಸ್ಟ್ಲಿ ಅದರಿಂದ ಏನಾದರೂ ಇಂಪ್ಯಾಕ್ಟ್ ಆಗಿ ಅವನಿಗೆ ಏನಾದರೂ ಹೊಟ್ಟೆ ನೋವು ಬಂದಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಮೆಡಿಸನ್ ಹಾಕಿದ್ದೆ. ಆದರೆ ಅವನು ವಾಮಿಟ್ ಮಾಡಿಬಿಟ್ಟ. ಮತ್ತು ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತೇಳಿ ಅಳ್ತಾ ಇದ್ದ. ಅದಾದಮೇಲೆ ಸ್ವಲ್ಪ ನೀರೆಲ್ಲ ಕುಡಿಸಿದ್ಮೇಲೆ ಅವನು ಸ್ವಲ್ಪ ಸಮಾಧಾನ ಆದ. ನಾನು ನನ್ನ ಜೀವನದಲ್ಲಿ ಮೊದಲನೇ ಸಾರಿ ನಾನು ಮಂತ್ರಾಲಯಕ್ಕೆ ಅಂತ ಹೇಳಿ ಹೋಗಿದ್ದು. ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ. ಹಾಗೆ ಅಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ನಡೀತಾ ಇತ್ತು. ಅದನ್ನು ಕೂಡ ನೋಡಿಕೊಂಡು ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡಿದ್ವಿ. ಇನ್ನು ಊಟಕ್ಕೂ ಕೂಡ ತುಂಬಾ ಟೈಮ್ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ನನ್ನ ಮಗಳು ಕೂಡ ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳಿಗೆ ಹಿಂಸೆ ಆಗ್ತಿತ್ತು, ಏನಾಗ್ತಿತ್ತು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಅವಳಿಗೆ ಹೊಟ್ಟೆ ಹಸಿವು ಮತ್ತು ನಿದ್ದೆ ಎರಡೂ ಯಾವುದ್ರಲ್ಲೂ ಅವಳು ಕಾಂಪ್ರಮೈಸೇ ಆಗೋದಿಲ್ಲ. ಅದೆರಡರಲ್ಲೂ ಅಷ್ಟೇ, ಅವಳಿಗೆ ಹಾಲು ನಿದ್ದೆ ಎರಡೂ ಕರೆಕ್ಟಾಗಿರಬೇಕು. ಒಂದು ಚೂರು ಏನಾದರೂ ವ್ಯತ್ಯಾಸ, ಒಂದು ಸ್ವಲ್ಪ 5 ನಿಮಿಷ ಹಾಲು ಕುಡಿಸೋದು ಲೇಟ್ ಆಯಿತು ಅಂದರೆ ಅಷ್ಟು ಅಳ್ತಾಳೆ. ಅವಳು ಅಳೋದು ನೋಡಿ ಯಾರೋ ಏನೋ ಮಾಡಿದ್ದಾರೆ ಇವಳಿಗೆ, ಅದಕ್ಕೆ ಅಷ್ಟೊಂದು ಅಳ್ತಾಳೆ ಅಂತ ಅನಿಸುತ್ತೆ. ಹಂಗೆ ಮಾಡ್ತಾಳೆ. ನನ್ನ ಮಗಳದು ಪೇಷನ್ಸ್ ಲೆವೆಲ್ ಮಾತ್ರ ತುಂಬ ಕಡಿಮೆ ಇದೆ. ಇವಾಗ ರೂಮ್ನ ಖಾಲಿ ಮಾಡಿಕೊಂಡು ಹೊರಟಿದ್ದೀವಿ. ಪಾಪ ನನ್ನ ಮಗಳಿಗೆ ತುಂಬ ಹಿಂಸೆ ಆಗಿಬಿಟ್ಟಿದೆ. ಪಾಪ ಚಿತ್ರ ಸುಮ್ಮನೆ ಇದೆ, ಒಂದು ಚೂರು ಅಳ್ಳಿಲ್ಲ. ಅದ್ರಾಗ ನೈಟ್ ಮಾತ್ರ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೆ. ಅಂದರೆ ಮಗುಗೆ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಿರಲ್ಲ, ಅದಕ್ಕೆ ಏನಾಗ್ತಿದೆ ಅಂತ ಬಾಯಿ ಮುಚ್ಚಿ ಹೇಳೋಕ್ಕಾಗಲ್ಲ ಪಾಪ. ಹಂಗಾಗಿ ಸಿಕ್ಕಾಪಟ್ಟೆ ಅಳ್ತಿದ್ಲು. ಆಮೇಲೆ ಒಂದು ನಂತರ ಕೋಲಿಕ್ ಆ್ಯಸಿಡ್ ಒಂದು ಸಿರಪ್ ಇತ್ತು, ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು ತಂದಿದ್ದೆ. ಅದನ್ನು ಹಾಕಿದೆ. ಅದಾದಮೇಲೆ ಸ್ವಲ್ಪ ಸುಮ್ಮನೆ ಆದರೂ. ಅದಾದಮೇಲೆ ಮಲ್ಕೊಂಡು ಹಾಲು ಕೊಟ್ಬಿಟ್ಟು ನೋಡ್ತಾಳೆ. ಎಲ್ಲಾದ್ರೂ ಅಬ್ಸರ್ವೇಷನ್ ಜಾಸ್ತಿ ಇವ್ರದ್ದು. ಚಿನ್ನ ಮಲ್ಲೋಡು ಅಲ್ಲೋಡು. ಇನ್ನು ನಾವು ರೂಮ್ ಖಾಲಿ ಮಾಡೋ ಅಷ್ಟರಲ್ಲಿ ಸುಮಾರು 1 ಗಂಟೆ 1:30 ಹತ್ತತ್ರ ಆಗಿತ್ತು. ನನಗೆ ಜಾಸ್ತಿ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆ ಹೋಗ್ತಾ ದಾರಿಲಿ ಕೆಲವೊಂದಷ್ಟು ಹಣ್ಣುಗಳೆಲ್ಲ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ. ಇನ್ನೇನು ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗೆ ಅಲ್ಲಿ ಸುತ್ತಮುತ್ತ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಹೋಗೋದಕ್ಕಾಗಲಿಲ್ಲ. ಯಾಕಂದರೆ ನನ್ನ ಮಗಳು ಹಿಂದಿನ ದಿನ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು. ಮತ್ತು ಯಾಕೆ ಬಿಸಿಲು ಬೇರೆ, ಮತ್ತು ಯಾಕೆ ಹೋಗಿ ರಿಸ್ಕ್ ತೊಗೊಳ್ಳೋದು ಅಂತ ಹೇಳಿ ನಾವು ಹೋಗಲಿಲ್ಲ. ಹಾಗೆ ನನ್ನ ಮಗ ದಿಲ್ ಪಸಂದ್ ಬೇಕು ಅಂತೇಳಿ ಹೇಳ್ತಾ ಇದ್ದ
ಅಂತ ಬಳ್ಳಾರಿಲಿ ಒಂದು ಸ್ಟಾಪ್ನ ಕೊಟ್ಟಿದ್ವಿ. ನಾವು ಆಲ್ಮೋಸ್ಟ್ ಎಲ್ಲರೂ ಅಂದರೆ ಕೆಲವೊಂದು ಸತಿ ಸ್ಟಾಪ್ ಕೊಟ್ಕೊಂಡು ಎಲ್ಲೆಲ್ಲ ಹಣ್ಣುಗಳೆಲ್ಲ ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ತಿನ್ಕೊಂಡು ಅದರಲ್ಲೇ ನಾವು ಹೊಟ್ಟೆ ತುಂಬಿಸ್ಕೊಂಡ್ವಿ, ಇನ್ನೇನು ತಿನ್ನೋದಕ್ಕೆ ಹೋಗಲಿಲ್ಲ. ಹಾಗೆಯೇ ಬಳ್ಳಾರಿಲಿ ಒಂದು ಬೇಕ್ರಿ ಇತ್ತು. ಇಲ್ಲಿ ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿದೆ. ನಾವೊಂದು ಪನ್ನೀರ್ ಪಪ್ಸ್ ಆಗಿರ್ಬೋದು, ಹಾಗೆ ದಿಲ್ ಖುಷು ಅದನ್ನೆಲ್ಲ ಅಂದರೆ ದಿಲ್ ಪಸಂದೆಲ್ಲ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಜಾಸ್ತಿ ಏನೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಇದು ತುಂಬಾ ಸಣ್ಣ ವ್ಲಾಗು ಅಂತಲೇ ಹೇಳ್ಬೋದು. ಏನಂದರೆ ನಮ್ಮ ಮನೇಲಿ ವಿಡಿಯೋ ಮಾಡಿಕೊಡಿ ಅಂದರೆ ಯಾವುದ್ಯಾವುದೋ ಆ್ಯಂಗಲಲ್ಲೆಲ್ಲ ವಿಡಿಯೋ ಮಾಡ್ತಾರೆ, ನಾನು ಹೇಳಿರೋ ಥರ ಮಾಡೋದೇ ಇಲ್ಲ. ಹಾಗೆಯೇ ಹೋಗ್ತಾ ದಾರಿಲಿ ಅಂದರೆ ದಿಲ್ ಪಸಂದು ಆಮೇಲೆ ಪಪ್ಸ್ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ತಿಂದ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಒಂದು 5 ನಿಮಿಷ ಅವರು ಕೂಡ ಒಂದು ಕಂಟಿನ್ಯೂಸ್ ಆಗಿ ಜರ್ನಿ ಮಾಡ್ತಾನೆ ಇದ್ವಲ್ಲ, ಡ್ರೈವಿಂಗ್ ಮಾಡ್ತಾನೆ ಇದ್ದಿಲ್ಲ, ಹಾಗಾಗಿ ಅವರು ಕೂಡ ಸ್ಟಾಪ್ ತೊಗೋತಾಯಿದ್ರು. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.